ಐಪಿಎಲ್ ಪಂದ್ಯದಲ್ಲಿ ಇವತ್ತು ಆರ್ಸಿಬಿಗೆ ಭರ್ಜರಿ ಜಯ. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಎರಡನೇ ಪಂದ್ಯದಲ್ಲೂ ಕೂಡ ಗೆಲುವಿನ ನಗೆ ಬೀರಿದೆ ನಮ್ಮ ಆರ್ಸಿಬಿ ತಂಡ. ಚೆನ್ನೈ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿಗೆ ದೊಡ್ಡ ಮಟ್ಟದ ಗೆಲುವು ದಕ್ಕಿದೆ. ಆರ್ಸಿಬಿ ಬರೋಬ್ಬರಿ 7 ವಿಕೆಟ್ ನಷ್ಟಕ್ಕೆ 196 ರನ್ ಗಳಿಸಿತ್ತು. ಈ ಒಂದು ಟಾರ್ಗೆಟ್ 197. ಈ ಟಾರ್ಗೆಟ್ ಅನ್ನು ಬೆನ್ನಟ್ಟಿದಂತಹ ಚೆನ್ನೈ ಸೂಪರ್ ಕಿಂಗ್ಸ್ ಸೋಲನ್ನ ಕಂಡಿದೆ. ಎರಡನೇ ಪಂದ್ಯದಲ್ಲೂ ಕೂಡ ಅಂದ್ರೆ ಆಡಿದಂತಹ ಎರಡೂ ಪಂದ್ಯದಲ್ಲೂ ಕೂಡ ಆರ್ಸಿಬಿ ಗೆಲುವಿನ ನಗೆ ಬೀರಿರುವುದು. ಐಪಿಎಲ್ ಪಂದ್ಯದಲ್ಲಿ ತನ್ನ ಗೆಲುವಿನ ಓಟವನ್ನು ಮುಂದುವರೆಸಿದೆ ನಮ್ಮ ಆರ್ಸಿಬಿ ತಂಡ. 7 ವಿಕೆಟ್ ನಷ್ಟಕ್ಕೆ 196, 197 ಟಾರ್ಗೆಟ್ ಇತ್ತು ಸಿಎಸ್ಕೆಗೆ. ಸಿಎಸ್ಕೆ 146 ರನ್ಗೆ ಆಲ್ಔಟ್ ಆಗಿ ಸೋಲನ್ನು ಒಪ್ಪಿಕೊಂಡಿದೆ. ಕೊನೆಯವರೆಗೂ ಹೋರಾಡಿದ್ರೂ ಕೂಡ ಗೆಲುವು ಸಾಧ್ಯ ಆಗಲಿಲ್ಲ ಸಿಎಸ್ಕೆಗೆ. 197 ರನ್ ಟಾರ್ಗೆಟ್ ಬೆನ್ನಟ್ಟಿದ್ದಂತಹ ಚೆನ್ನೈ ಸೂಪರ್ ಕಿಂಗ್ಸ್ ನಮ್ಮ ಆರ್ಸಿಬಿ ತಂಡದ ಎದುರಿಗೆ ಮಂಡಿಯೂರಿದೆ. ಆಡಿದಂತಹ ಎರಡನೇ ಪಂದ್ಯದಲ್ಲೂ ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಭರ್ಜರಿ ಗೆಲುವನ್ನ ದಾಖಲಿಸಿರೋದು. ಹ್ಯೂಜ್ ಡಿಸ್ಟೆನ್ಸ್ ಅಲ್ಲಿ ಆರ್ಸಿಬಿಗೆ ರನ್ ರೇಟ್ ಕೂಡ ಸಿಗ್ತಾ ಇದೆ. ಈ ಒಂದು ಗೆಲುವಿನ ಜೊತೆಗೆ ಐಪಿಎಲ್ ಪಂದ್ಯದಲ್ಲಿ ಮತ್ತೊಂದು ಭರ್ಜರಿ ಜಯ. ಒಂದು ಕಡೆ ಮಹೇಂದ್ರ ಸಿಂಗ್ ಧೋನಿ, ಮತ್ತೊಂದು ಕಡೆ ಕಿಂಗ್ ವಿರಾಟ್ ಕೊಹ್ಲಿ. ಜಿದ್ದಿನ ಕಾಳಗ ಅಂತಾನೆ ಬಹಳಷ್ಟು ನಿರೀಕ್ಷೆಗಳನ್ನು ಇವತ್ತಿನ ಪಂದ್ಯ ಹುಟ್ಟು ಹಾಕಿತ್ತು. ಸ್ಕೋರ್ ಕಾರ್ಡ್ ಅನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆರ್ಸಿಬಿ ಮತ್ತು ಸಿಎಸ್ಕೆ ಫೈಟ್ ಯಾವ ರೀತಿಯಾಗಿತ್ತು ಅನ್ನೋದನ್ನ, ಯಾವ ಆಟಗಾರ ಎಷ್ಟೆಷ್ಟು ರನ್ ಅನ್ನು ಹೊಡೆದ್ರು ಅಂತ ನಮ್ಮ ಸ್ಕ್ರೀನ್ ಮೇಲೆ ನೋಡಬಹುದು ನೀವು. ರಜತ್ ಪಾಟಿದಾರ್ ಆರ್ಸಿಬಿ ತಂಡದ ನಾಯಕ, 51 ಹಾಫ್ ಸೆಂಚುರಿ ಇವತ್ತು ಕೂಡ ಬಂತು. ಇನ್ನು ಫಿಲ್ ಸಾಲ್ಟ್ ಭರ್ಜರಿ ಸ್ಟಾರ್ಟ್ಅಪ್ ಸಿಕ್ತು ಆರ್ಸಿಬಿ ತಂಡಕ್ಕೆ ಫಿಲ್ ಸಾಲ್ಟ್ ಅವರಿಂದ. ವಿರಾಟ್ ಕೊಹ್ಲಿ ಕೂಡ ಉತ್ತಮವಾದಂಥ ಆರಂಭಿಕ ಹಂತವನ್ನ ಆರ್ಸಿಬಿ ತಂಡಕ್ಕೆ ತಂದುಕೊಟ್ರು. ಅಲ್ಲಿಂದ ಆರ್ಸಿಬಿ ತಂಡ ದೊಡ್ಡ ಮೊತ್ತದ ಕಡೆ ದಾಪುಗಾಲನ್ನು ಇಡ್ತು. ಇನ್ನು ಹೆಜಲ್ವುಡ್ 3 ವಿಕೆಟ್ ಅನ್ನು ಪಡೆದ್ರೆ ಯಶ್ ದಯಾಳ್ 2, ಲಿವಿಂಗ್ ಸ್ಟೋನ್ 2 ವಿಕೆಟ್ ಅನ್ನು ತೆಗೆದುಕೊಂಡ್ರು. ಇನ್ನು ಸಿಎಸ್ಕೆಯ ಸ್ಕೋರ್ ಕಾರ್ಡ್ ಅನ್ನು ಕೂಡ ನೋಡ್ತಾ ಇದ್ದೀವಿ. ರಚಿನ್ ರವೀಂದ್ರ ಆರಂಭಿಕರಾಗಿ ಕಣಕ್ಕಿಳಿದ್ರು ಕೂಡ ಪಂದ್ಯದ ಆಲ್ಮೋಸ್ಟ್ ಮಧ್ಯಭಾಗದವರೆಗೂ ಕೂಡ ಇದ್ರು. ಬಟ್ ಏಕಾಂಗಿಯಾಗಿ ಅವರು 41 ರನ್ಗಳವರೆಗೂ ನಿಂತು ಹೋರಾಡಿದ್ರು. ಆ ಕಡೆ ಭಾಗದಲ್ಲಿ ಯಾವ ಬ್ಯಾಟರ್ ಅವರಿಗೆ ಸಾಥನ್ನು ಕೊಡಲಿಲ್ಲ. ಬಂದಷ್ಟೇ ಬೇಗದಲ್ಲಿ ಅವರು ಪೆವಿಲಿಯನ್ಗೆ ವಾಪಸ್ ಹೋಗಬೇಕಾದಂಥ ಪರಿಸ್ಥಿತಿ. ಯಾಕಂದ್ರೆ ಆರ್ಸಿಬಿಯ ಇವತ್ತಿನ ಬೌಲಿಂಗ್ ದಾಳಿ ಆ ಮಟ್ಟಿಗೆ ಇತ್ತು. ಸೊ ಹಾಗಾಗಿ ಬಂದಂಥ ಉಳಿದವರೆಲ್ಲ ಸಿಂಗಲ್ ಡಿಜಿಟ್ಗೆ ಹೋದಂಥವರು ಬ್ಯಾಟರ್ಸ್. ಇನ್ನು ಸಿಎಸ್ಕೆ ಪರವಾಗಿ ನೂರ್ ಅಹಮದ್ ಸ್ಪಿನ್ನರ್ 3 ವಿಕೆಟ್ ತೆಗೆದುಕೊಂಡ್ರು. ಮತೀಶ್ ಪತಿರಾನ 2, ಖಲೀಲ್ ಅಹ್ಮದ್ ಸ್ಪೀಡ್ ಬೌಲರ್ 1 ವಿಕೆಟ್. ಅಲ್ಲಿಗೆ ಆರ್ಸಿಬಿ ತಂಡ ಭರ್ಜರಿ ಜಯ ದಾಖಲಿಸಿದೆ.